ನಮಸ್ಕಾರ. ಸಹಸ್ರನಾಮ ಕ್ಲಾಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಕ್ಲಾಸಲ್ಲಿ ನಾನು 19th ಸ್ಟ್ಯಾಂಜಾ 20th ಹಾಗೆ ಲಾಸ್ಟ್ 21st ಸ್ಟ್ಯಾಂಜನ್ನು ಕಂಪ್ಲೀಟ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ಇವತ್ತಿನ ಕ್ಲಾಸ್ಗೆ ಕನಕಧಾರ ಸ್ತೋತ್ರ ಕಂಪ್ಲೀಟ್ ಆಗುತ್ತೆ. ಇವತ್ತಿನ ಕ್ಲಾಸಲ್ಲಿ ಕಂಪ್ಲೀಟ್ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಸ್ಟಾರ್ಟ್ ಮಾಡೋಣ ಬನ್ನಿ. 19th ಸ್ಟ್ಯಾಂಜಾ. ದಿಗ್ಧಸ್ಥಿಭಿ ಕನಕಕುಂಭ ಮುಖಾವಸೃಷ್ಟ ಸ್ವರ್ವಾಹಿನಿ ವಿಮಲಚಾರು ಜಲಪ್ಲತಾಂಗೀಂ ಪ್ರಾರ್ಥನಮಾಮಿ ಜಗತಾಂ ಜನನೀಂ ಅಶೇಷಲೋಕಾಧಿನಾಥಗೃಹಿಣೀಂ ಅಮೃತಾಭಿಪುತ್ರೀಂ. ಹೀಗೆ ಬರುತ್ತೆ ಈ ಸ್ಟ್ಯಾಂಜಾ ಬಂದುಬಿಟ್ಟು. ಈಗ ಬನ್ನಿ ಲೈನ್ಸ್ ಹಾಕಿ ಈಸಿ ಮಾಡ್ಕೊಳ್ಳೋಣ. ನೋಡಿ, ದಿಗ್ಧ ಸ್ಥಿಭಿ, ದಿಗ್ಧಸ್ಥಿಭಿ ಅಂತ ಪ್ರನೌನ್ಸ್ ಮಾಡ್ತೀವಿ. ದಿಗ್ಧಸ್ಥಿಭಿ ಮುಂದೆ 1 ಲೈನ್, ಕನಕ ಕುಂಭ ಮುಂದೆ 1 ಲೈನ್, ಮುಖಾವ ಸೃಷ್ಟ, ಮುಖಾವ ಮುಂದೆ 1 ಲೈನ್, ಸೃಷ್ಟ ಮುಂದೆ 1 ಲೈನ್, ಸ್ವರ್ವಾಹಿನಿ ಮುಂದೆ 1 ಲೈನ್. ನೋಡಿ, ಸ್ವರ್ವಾಹಿನಿ ಮುಂದೆ ದೀರ್ಘ ಇದೆ, ದೀರ್ಘಾಕಾರವಾಗಿ ಪ್ರನೌನ್ಸ್ ಮಾಡ್ತೀವಿ. ನೆಕ್ಸ್ಟ್ ವಿಮಲಚಾರು ಮುಂದೆ 1 ಲೈನ್, ಜಲ ಪ್ಲತಾಂಗಿಂ, ಜಲ ಮುಂದೆ 1 ಲೈನ್ ಹಾಕೊಳ್ಳಿ, ಪ್ಲತಾಂಗಿಂ ಮುಂದೆ 1 ಲೈನ್ ಹಾಕೊಳ್ಳಿ. ನೆಕ್ಸ್ಟ್ ಪ್ರಾರ್ಥನ ಮಾಮಿ, ಪ್ರಾರ್ಥನಾ ಮುಂದೆ 1 ಲೈನ್, ಮಾಮಿ ಮುಂದೆ 1 ಲೈನ್, ಜಗತಾಂ ಮುಂದೆ 1 ಲೈನ್, ಜನನೀಂ. ಈಗ ನೋಡಿ, ಜನನಿ ಮುಂದೆ ಮಾ ಬಂದಿದೆ. ಇದನ್ನು ನಾವು ಹೇಗೆ ಪ್ರೊನೌನ್ಸ್ ಮಾಡಬೇಕು ಅಂದರೆ ಜನನೀಂ. ಇದು ತುಂಬ ಇಂಪಾರ್ಟೆಂಟ್. ಇದೊಂದೇ ಸ್ಟ್ಯಾಂಜದಲ್ಲಿ ಈಗ ಬಂದಿರೋದು. ಫೋಕಸ್ ಮಾಡಿ ಗಮನ ಇಟ್ಟು ನೋಡ್ಕೊಳ್ಳಿ. ಜನನೀಂ ಅಂತ ಪ್ರನೌನ್ಸ್ ಮಾಡ್ತೀವಿ. ಜನನೀಂ. ಇದು ಶೇಷ ಅಂತಿದೆಯಲ್ಲ, ನಾವು ಸೇರಿಸ್ಕೋತೀವಿ. ರಾಗಬದ್ಧವಾಗಿ ಆಡುವಾಗ ಹೇಗೆ ಬರುತ್ತೆ ಅಂದರೆ ಜಗತಾಂ ಜನನೀಂ ಅಶೇಷ ಅಂತಲೇ ಬರುತ್ತೆ. ಅಶೇಷ ಅಂತ ಪ್ರನೌನ್ಸ್ ಮಾಡ್ತೀವಿ. ಅಶೇಷ ಮುಂದೆ 1 ಲೈನ್, ಲೋಕಾಧಿನಾಥ ಗೃಹಿಣೀಂ. ಈಗ ನೋಡಿ, ಲೋಕಾಧಿನಾಥ ಮುಂದೆ 1 ಲೈನ್, ಗೃಹಿಣೀಂ. ಇಲ್ಲೂ ಅಷ್ಟೇ ಮಾನ ಮ ಅಂತ ಪ್ರನೌನ್ಸ್ ಮಾಡ್ತೀವಿ. ಗೃಹಿಣೀಂ ಅಂದರೆ ಈ ಥರ ಮ ಅಂತ ಪ್ರನೌನ್ಸ್ ಮಾಡ್ತೀವಿ. ಈಗ ಮೃತಾಧಿ ಅಂತ ಬರುತ್ತೆ ಅಲ್ವಾ, ಇಲ್ಲಿ ನಾವು ಸೇರಿಸ್ಕೋತೀವಿ. ಸೇಮ್ ಅದೇ ಥರ ಇಲ್ಲಿ ಅಶೇಷ, ಅನ ಸೇರಿಸ್ಕೊಂಡ್ವಿ, ಅಶೇಷ ಆಯಿತು. ಇಲ್ಲಿ ಸೇರಿಸ್ಕೋತೀವಿ, ಆವಾಗ ಅಮೃತಾಬ್ಧಿ ಅಂತ ಆಗತ್ತೆ. ಗೊತ್ತಾಗ್ತಿದೆ ಅಲ್ವಾ? ಅಮೃತಾಬ್ಧಿ ಅಂತಲೇ ಆಗುತ್ತೆ. ಅಮೃತಾಬ್ಧಿ ಮುಂದೆ 1 ಲೈನ್, ಪುತ್ರೀಂ ಮುಂದೆ 1 ಲೈನ್. ಇಷ್ಟೇ ಶ್ಲೋಕ. ಈಸಿ ಇದೆ. ಬನ್ನಿ ಈಗ ಲೈನ್ ಹಾಕ್ಕೊಂಡು ಈಸಿ ಮಾಡ್ಕೊಂಡ್ವಿ ಅಲ್ವಾ? ಒಂದ್ಸಲ ಪಾರಾಯಣ ಮಾಡೋಣ. ನೋಡಿ, ದಿಗ್ಧಸ್ಥಿಭಿ ಕನಕ ಕುಂಭ ಮುಖಾವಸೃಷ್ಟ ಸ್ವರ್ವಾಹಿನಿ ವಿಮಲಚಾರು ಜಲಪ್ಲತಾಂಗೀಂ ಪ್ರಾರ್ಥನಮಾಮಿ ಜಗತಾಂ ಜನನೀಮಶೇಷಲೋಕಾಧಿನಾಥಗೃಹಿಣೀಂ ಅಮೃತಾಭಿಪುತ್ರೀಂ. ಹೀಗೆ ಬರುತ್ತೆ ಸ್ಟ್ಯಾಂಜಾ. ಅಲ್ಟಿಮೇಟ್ ಕನಕಧಾರ ಸ್ಟ್ಯಾಂಜಾ. ಒಂದು ಸ್ಟ್ಯಾಂಜಾನು ನೋಡ್ತಾ ಇದ್ದರೆ ವಾವ್ ಅನಿಸುತ್ತೆ ನಿಜವಾಗ್ಲೂ. ನನಗಂತೂ ಕನಕಧಾರ ಸ್ತೋತ್ರ ತುಂಬ ಖುಷಿ ಕೊಟ್ಟಿದೆ. ಈಗ ನೋಡಿ, 19th ಆಯ್ತಲ್ವಾ, ನೆಕ್ಸ್ಟ್ 20th ಸ್ಟ್ಯಾಂಜಾ ಸ್ಟಾರ್ಟ್ ಮಾಡೋಣ. ಆದರೆ ನನ್ನ ಬುಕ್ಕಲ್ಲಿ 20th ಸ್ಟ್ಯಾಂಜಾ ಇಲ್ಲ, ಹಾಗಾಗಿ ನಾನು ನಿಮಗೋಸ್ಕರ ಬರ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಬನ್ನಿ. ನೋಡಿ, ಇದು ಬಂದುಬಿಟ್ಟು 20th ಸ್ಟ್ಯಾಂಜಾ. ಇದು ಕೂಡ ಈಸಿನೇ ಇದೆ. ಈಗ 20th ಸ್ಟ್ಯಾಂಜಾ ಪಾರಾಯಣ ಮಾಡೋಣ. ಬನ್ನಿ. ಕಮಲೇ ಕಮಲಾಕ್ಷವಲ್ಲಭೆ ತ್ವಂ ಕರುಣಾಪೂರತರಂಗಿತೈ ರಪಾಂಗೈ ಅವಲೋಕಯ ಮಾಂ ಅಕಿಂಚನಾನಾಂ ಪ್ರಥಮಂ ಪಾತ್ರಂ ಅಕೃತಿಮಂ ದಯಾಯಃ. ಹೀಗೆ ಬರುತ್ತೆ ಈ ಸ್ಟ್ಯಾಂಜಾ ಬಂದುಬಿಟ್ಟು. ಬನ್ನಿ ಲೈನ್ಸ್ ಹಾಕಿ ಈಸಿ ಮಾಡ್ಕೊಳ್ಳೋಣ. ಕಮಲೇ, ಕಮಲೇ, ಕಮಲೇ ಮುಂದೆ 1 ಲೈನ್, ಕಮಲಾಕ್ಷ ವಲ್ಲಭೆ, ಕಮಲಾಕ್ಷ ಮುಂದೆ 1 ಲೈನ್, ವಲ್ಲಭೆ ಮುಂದೆ 1 ಲೈನ್, ತ್ವಂ ಮುಂದೆ 1 ಲೈನ್. ನೆಕ್ಸ್ಟ್ ಕರುಣಾ, ಕರುಣಾ ಮುಂದೆ 1 ಲೈನ್, ಪೂರ ಮುಂದೆ 1 ಲೈನ್ ಹಾಕೊಳ್ಳಿ, ತರಂಗಿತೈ ಮುಂದೆ 1 ಲೈನ್ ಹಾಕೊಳ್ಳಿ,
ರಪಾಂಗೈ ಮುಂದೆ ಒನ್ ಲೈನ್ ಹಾಕ್ಕೊಡಿ. ಅವಲೋಕಯ, ಅವಲೋಕಯ ಮುಂದೆ ಒನ್ ಲೈನ್. ಇಲ್ಲಿ ನೋಡಿ ಇದನ್ನು ಹೇಗೆ ಪ್ರನೌನ್ಸ್ ಮಾಡಬೇಕು ಅಂದರೆ ಅವಲೋಕಯ ಮಾಮ್, ಮಾಮ್ ಅಂತಲೇ ಪ್ರನೌನ್ಸ್ ಮಾಡಬೇಕು. ಅಂದರೆ ಮಾ ಪಕ್ಕದಲ್ಲಿ ಸೊನ್ನೆ ಬರೋ ಥರ ಪ್ರನೌನ್ಸ್ ಮಾಡ್ತೀವಿ. ಅವಲೋಕಯ ಮಾಮ್, ಮಾ ಮುಂದೆ ಒನ್ ಲೈನ್ ಹಾಕ್ಕೊಳ್ಳಿ. ಇಲ್ಲಿ ನೋಡಿ, ಇಲ್ಲ ಅಂದರೆ ಈ ಥರನೂ ಮಾಡ್ಕೋಬೋದು. ಮಾಮ್ ಇದನ್ನು ಮಾಡ್ಕೊಂಬಿಡಿ. ಓಕೆ, ಅರ್ಥ ಆಗ್ತಿದೆ ಅಲ್ವಾ? ಮಾಮ್. ಈಗ ಲಾಸ್ಟ್ ಸ್ಟ್ಯಾಂಜದಲ್ಲಿ ಬಂತಲ್ವಾ, ಆ್ಯಡ್ ಮಾಡ್ಕೊಂಡ್ವಿ ಅಲ್ವಾ, ಇಲ್ಲೂ ಅಷ್ಟೇ ಅಕಿಂಚನಾನಾಮ್ ಅಂತ ಅನ ಆ್ಯಡ್ ಮಾಡ್ಕೋತೀವಿ ನಾವಿಲ್ಲಿ. ಅವಲೋಕಯ ಮಾಮ್ ಅಕಿಂಚನಾನಾಮ್ ಹೀಗೆ ಹೇಳ್ತೀವಿ. ಸ್ಟ್ಯಾಂಜನ ಹೀಗೆ ಪ್ರನೌನ್ಸ್ ಮಾಡ್ತೀವಿ. ಅಕಿಂಚನಾನಾಮ್ ಮುಂದೆ ಒನ್ ಲೈನ್ ಹಾಕ್ಕೊಳ್ಳಿ. ಪ್ರಥಮಂ ಮುಂದೆ ಒನ್ ಲೈನ್ ಹಾಕ್ಕೊಳ್ಳಿ. ಪಾತ್ರಂ ಈ ಮ ಬಂದ್ಬಿಟ್ಟು ಇದು ಸೇಮ್ ಆ್ಯಸ್ ಇಟ್ ಈಸ್ ಹಾಗೆ ಮಾಡ್ಕೋತೀವಿ. ಮಾಡ್ಕೋತೀವಿ ಇದನ್ನು. ಅಂದರೆ ಮೇಲೆ ಬರೀತೀನಿ, ಅರ್ಥ ಆಗಿಲ್ಲ ಅನ್ನೋದಾದರೆ ಈ ಥರ. ಪಾತ್ರಂ ಮುಂದೆ ಒನ್ ಲೈನ್. ಅಕೃತಿಮಂ ಇಲ್ಲೂ ಅಷ್ಟೇ ಆನ ಆ್ಯಡ್ ಮಾಡ್ಕೋತೀವಿ. ಕೃತಿಮಂ ಕೃತ್ರಿಮಂ, ಕೃತ್ರಿಮಂ ಹೋಗ್ಬಿಟ್ಟು ಅಕೃತ್ರಿಮಂ ಆಗುತ್ತೆ. ಹೀಗೆ ಪ್ರನೌನ್ಸ್ ಮಾಡ್ತೀವಿ. ಅಕೃತ್ರಿಮಂ ಮುಂದೆ ಒನ್ ಲೈನ್. ದಯಾಯಹ ಮುಂದೆ ಒನ್ ಲೈನ್. ಇಷ್ಟೇ ಸ್ಟ್ಯಾಂಜಾ. ಬನ್ನಿ ಈಗ ನಿಧಾನವಾಗಿ ಪಾರಾಯಣ ಮಾಡೋಣ. ಕಮಲೆ ಕಮಲಾಕ್ಷವಲ್ಲಭೆ ತ್ವಂ ಕರುಣಾಪೂರತರಂಗಿತೈ ರಪಾಂಗೈ ಅವಲೋಕಯ ಮಾಂ ಅಕಿಂಚನಾನಾಂ ಪ್ರಥಮಂ ಪಾತ್ರಂ ಅಕೃತ್ರಿಮಂ ದಯಾಯಃ. ಹೀಗೆ ಬರುತ್ತೆ ಈ ಸ್ಟ್ಯಾಂಜಾ ಬಂದುಬಿಟ್ಟು. ಇಲ್ಲಿಗೆ 28 ಸ್ಟ್ಯಾಂಜಾ ಕಂಪ್ಲೀಟ್ ಆಯಿತು. ಲಾಸ್ಟ್ ಸ್ಟ್ಯಾಂಜಾ ಕಲ್ತ್ಕೊಂಡ್ಬಿಡೋಣ. ಬನ್ನಿ ಸ್ಟಾರ್ಟ್ ಮಾಡೋಣ. ಇದು ಬಂದುಬಿಟ್ಟು ಕನಕಧಾರ ಸ್ತೋತ್ರ ಲಾಸ್ಟ್ ಸ್ಟ್ಯಾಂಜಾ. ಸ್ಟಾರ್ಟ್ ಮಾಡೋಣ. ನಾನೊಂದು ಸಲ ಪಾರಾಯಣ ಮಾಡ್ತೀನಿ ನೋಡಿ. ಸ್ತುವಂತಿ ಸ್ತುತಿಭಿರಮೂಭಿರನ್ವಹಂ ತ್ರಯೀಮಯೀಂ ತ್ರಿಭುವನಮಾತರಂ ರಮಾಂ ಗುಣಾಧಿಕ ಗುರುತರ ಭಾಗ್ಯಭಾಗಿನಃ ಭವಂತಿ ತೇ ಭುವಿ ಬುಧ ಭಾವಿತಾಶ್ರಯ. ಹೀಗೆ ಬರುತ್ತೆ ಸ್ಟ್ಯಾಂಜಾ. ಈಗ ಲೈನ್ಸ್ ಹಾಕಿ ಈಸಿ ಮಾಡ್ಕೊಳ್ಳೋಣ. ಸ್ತುವಂತಿ, ಸ್ತುವಂತಿ ಮುಂದೆ ಒನ್ ಲೈನ್. ಎ ಮುಂದೆ ಒನ್ ಲೈನ್ ಹಾಕ್ಕೊಳ್ಳಿ. ಸ್ತುತಿಭಿರ, ಸ್ತುತಿಭಿರ ಮುಂದೆ ಒನ್ ಲೈನ್ ಹಾಕ್ಕೊಳ್ಳಿ. ಇಲ್ಲಿ ನೋಡಿ, ಇದು ಸ್ತುತಿಭಿರ ಮೂಭಿ, ಆ್ಯಕ್ಚುಲಿ ಮೂಭಿ. ಇಲ್ಲೇನು ಕೊಟ್ಟಿದ್ದಾರೆ ನನ್ನ ಬುಕ್ಕಲ್ಲಿ, ಸ್ತುತಿಭಿರ ಮೀಭಿ ಅಂತ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ತಪ್ಪು, ಇದು ತಪ್ಪಾಗಿ ಬಂದೆ. ಮೂಭಿ, ಇದನ್ನು ಮಾಡ್ಕೊಳ್ಳಿ. ಅರ್ಥ ಆಗ್ತಿದೆ ಅಲ್ವಾ? ಮೂಭಿ ರನ್ವಹಂ, ಮೂಭಿ ಮುಂದೆ ಒನ್ ಲೈನ್ ಹಾಕ್ಕೊಳ್ಳಿ. ರನ್ವಹಂ ಮುಂದೆ ಒನ್ ಲೈನ್ ಹಾಕ್ಕೊಳ್ಳಿ. ತ್ರಯೀಮಯೀಂ ಮುಂದೆ ಒನ್ ಲೈನ್ ಹಾಕ್ಕೊಳ್ಳಿ. ತ್ರಿಭುವನ ಮುಂದೆ ಒನ್ ಲೈನ್ ಹಾಕ್ಕೊಳ್ಳಿ. ಭೂ ಬಂದ್ಬಿಟ್ಟು ಮಹಾಪ್ರಾಣದಲ್ಲಿದೆ, ಮಹಾಪ್ರಾಣವಾಗಿ ಪ್ರನೌನ್ಸ್ ಮಾಡಿ. ಮಾತರಂ, ಮಾತರಂ ಮುಂದೆ ಒನ್ ಲೈನ್ ಹಾಕ್ಕೊಳ್ಳಿ. ರಮಾಂ ಮುಂದೆ ಒನ್ ಲೈನ್ ಹಾಕ್ಕೊಳ್ಳಿ. ಗುಣಾಧಿಕ ಮುಂದೆ ಒನ್ ಲೈನ್. ಧಿ ಬಂದ್ಬಿಟ್ಟು ಮಹಾಪ್ರಾಣದಲ್ಲಿದೆ, ಮಹಾಪ್ರಾಣವಾಗಿ ಪ್ರನೌನ್ಸ್ ಮಾಡ್ತೀವಿ. ಗುರುತರ ಮುಂದೆ ಒನ್ ಲೈನ್. ಭಾಗ್ಯ ಮುಂದೆ ಒನ್ ಲೈನ್. ನೆಕ್ಸ್ಟ್ ಭಾಜಿನೋ ಅಂತ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ತಪ್ಪು, ಅದಕ್ಕೆ ನಾನು ಸರ್ಕಲ್ ಮಾಡಿದ್ದೀನಿ. ಭಾಗಿನಃ, ನಾ ಪಕ್ಕದಲ್ಲಿ 2 ಸೊನ್ನೆ ಬಂದಿದೆ ಅಲ್ವಾ, ಅಹಾಕಾರವಾಗಿ ಪ್ರನೌನ್ಸ್ ಮಾಡ್ತೀವಿ. ಭಾಗಿನಃ ಅಂತಾನೆ. ಭಾಗಿನಃ ಮುಂದೆ ಒನ್ ಲೈನ್. ಭವಂತಿ ತೇ ಮುಂದೆ ಒನ್ ಲೈನ್. ಭುವಿ ಬುಧ ಮುಂದೆ ಒನ್ ಲೈನ್. ಭುವಿ ಬುಧ ಅಂತಲೇ ರಾಗಬದ್ಧವಾಗಿ ಹಾಡ್ತೀವಿ ಅಲ್ವಾ, ಭುವಿ ಬುಧ ಅಂತಲೇ ತಗೊಳ್ಳಿ. ಭುವಿ ಬುಧ ಮುಂದೆ ಒನ್ ಲೈನ್. ಭಾವಿತಾಶಯ ಮುಂದೆ ಒನ್ ಲೈನ್. ಇಲ್ಲಿ ಯ ಪಕ್ಕದಲ್ಲಿ 2 ಸೊನ್ನೆ ಬಂದಿದೆ. ಭಾವಿತಾಶಯ ಅಂತಲೇ ಪ್ರನೌನ್ಸ್ ಮಾಡ್ತೀವಿ. ಈಗ ಬನ್ನಿ ಲೈನ್ಸ್ ಹಾಕಿ ಕಂಪ್ಲೀಟ್ ಮಾಡ್ಕೊಂಡ್ವಿ ಅಲ್ವಾ. ಈಗ ರಾಗಬದ್ಧವಾಗಿ ಒಂದು ಸಲ ಹಾಡ್ತೀನಿ ನೋಡಿ.
स्तुवन्ति ये स्तुतिभिरमुभिरन्वहं त्रयीमयीं त्रिभुवनमातरं रमां गुणाधिका गुरुतरभाग्यभागिनः भवन्ति ते भुवि बुधभाविताशयाः. ಹೀಗೆ ಬರುತ್ತೆ ಈ ಸ್ಟ್ಯಾಂಜ ಬಂದುಬಿಟ್ಟು. ಈಗ ಇವತ್ತು 3 ಸ್ಟ್ಯಾಂಜ ಕಂಪ್ಲೀಟ್ ಮಾಡಿದ್ದೀವಿ ಅಲ್ವಾ. ಈ 3 ಸ್ಟ್ಯಾಂಜಸ್ನ ಒಂದು ಸಲ ರಾಗಬದ್ಧವಾಗಿ ಹಾಡ್ಬಿಡೋಣ. ನನ್ನ ಜೊತೆನೇ ಜಾಯ್ನ್ ಆಗಿ. ದಿಗ್ಧಸ್ತಿಭಿ ಕನಕಕುಂಭಮುಖಾವಸೃಷ್ಟ ಸ್ವರ್ವಾಹಿನಿ ವಿಮಲಚಾರು ಜಲಪ್ಲತಾಂಗೀ ಪ್ರಾರ್ಥನಮಾಮಿ ಜಗತಾಂ ಜನನೀಂ ಅಶೇಷಲೋಕಾಧಿನಾಥಗೃಹಿಣೀಂ ಅಮೃತಾಬ್ಧಿಪುತ್ರೀಂ. ಕಮಲೆ ಕಮಲಾಕ್ಷವಲ್ಲಭೆ ತ್ವಂ ಕರುಣಾಪೂರತರಂಗಿತೈರಪಾಂಗೈಃ ಅವಲೋಕಯ ಮಾಂ ಅಕಿಂಚನಾನಾಂ ಪ್ರಥಮಂ ಪಾತ್ರಂ ಅಕೃತ್ರಿಮಂ ದಯಯಃ. ಸ್ತುವಂತಿ ಯೇ ಸ್ತುತಿಭಿರಮುಭಿರನ್ವಹಂ ತ್ರಯೀಮಯೀಂ ತ್ರಿಭುವನಮಾತರಂ ರಮಾಂ ಗುಣಾಧಿಕಾ ಗುರುತರಭಾಗ್ಯಭಾಗಿನಃ ಭವಂತಿ ತೇ ಭುವಿ ಬುಧಭಾವಿತಾಶ್ರಯಾಃ. ಇಲ್ಲಿಗೆ ಕನಕದಾರ ಸ್ತೋತ್ರ ಕಂಪ್ಲೀಟೆಡ್. ನನಗೆ ಇವತ್ತಿನ ವಿಡಿಯೋ ತುಂಬ ಸ್ಯಾಟಿಸ್ಫೈಡ್. ಯಾಕಂದರೆ ಒಂದು ಸಮಾಧಾನ ಕಂಪ್ಲೀಟ್ ಮಾಡಿಕೊಟ್ಟೆ ನಾನು. ಕನಕದಾರ ಸ್ತೋತ್ರ ಅನ್ನೋದೊಂದು ತುಂಬ ಮನಸ್ಸಿಗೆ ಸಮಾಧಾನ ಅನ್ನಿಸ್ತಾ ಇದೆ. ಇವತ್ತಿಗೆ ಕಂಪ್ಲೀಟ್ ಆಯಿತು. ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸು ರಿಲೇಷನ್ಸ್ ಜೊತೆ ವಿಡಿಯೋನ ಶೇರ್ ಮಾಡ್ತಾ ಹೋಗಿ. ಹಾಗೆ ಲೈಕ್ ಕೊಡೋಕ್ಕೆ 1 ಸೆಕೆಂಡ್ ಅಷ್ಟೇ ಟೈಮ್ ಆಗುತ್ತೆ. ಜಸ್ಟ್ ಲೈಕ್ ಬಟನ್ನ ಕ್ಲಿಕ್ ಮಾಡಿ. ಹಾಗೆ ಐ ಬಟನ್ನ ಕ್ಲಿಕ್ ಮಾಡೋದನ್ನು ಮರ್ತೋಗ್ಬೇಡಿ ಪ್ಲೀಸ್. ಇದರಿಂದ ನಮ್ಮ ವೀಡಿಯೋಸು ಟಾಪಲ್ಲಿ ಬರುತ್ತೆ. ಈಗಾಗೋದ್ರಿಂದ ನನ್ನ ವೀಡಿಯೋಸು ತುಂಬಾ ವೈರಲ್ ಆಗೋ ಚಾನ್ಸಸ್ ಇದೆ ನಿಮ್ಮಿಂದಾನೆ. ಅದು ಕೂಡ ಪ್ಲೀಸ್ ಐ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೊಮ್ಮೆ ಕೇಳ್ಕೊತಾ ಇದ್ದೀನಿ. ಹಾಗೆ ಯಾರೆಲ್ಲ ಮೆಂಬರ್ಶಿಪ್ ತೊಗೋಬೇಕು ಅಂದ್ಕೊಂಡಿದ್ದೀರ ಮೆಂಬರ್ಶಿಪ್ ತೊಗೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಹಾರೈಸಿ. ಥ್ಯಾಂಕ್ ಯು. ನಾನು ನೆಕ್ಸ್ಟ್ ಇನ್ನೊಂದು ಶ್ಲೋಕ ಜೊತೆ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಧನ್ಯವಾದಗಳು.